ಮುಖ್ಯವಾದ ಕೆಲಸದ ಕರೆ ಇರಲಿ ಅಥವಾ ಪ್ರೀತಿ ಪಾತ್ರರ ಜೊತೆಗಿನ ಮಧುರವಾದ ಮಾತುಕತೆ ಇರಲಿ, ಕೆಲವೊಮ್ಮೆ ವಾಟ್ಸಪ್ ಕರೆಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಬೇಕು ಅಂತ ಅನಿಸುತ್ತೆ. ಆದರೆ ಆ್ಯಪ್ನಲ್ಲಿ ನೇರವಾಗಿ ರೆಕಾರ್ಡ್ ಮಾಡುವ ಆಯ್ಕೆ ಇಲ್ಲ. ಹಾಗಂತ ಟೆನ್ಷನ್ ಮಾಡ್ಕೋಬೇಡಿ. ಆಂಡ್ರಾಯ್ಡ್ ಮತ್ತು ಐಫೋನ್ ಎರಡರಲ್ಲೂ ಕರೆಗಳನ್ನು ರೆಕಾರ್ಡ್ ಮಾಡಲು ಕೆಲವು ಸುಲಭದ ಟ್ರಿಕ್ಗಳಿವೆ. ಆದರೆ ಎರಡೂ ಫೋನ್ಗಳಿಗೆ ವಿಧಾನ ಮಾತ್ರ ಬೇರೆ ಬೇರೆ ಆಗಿದೆ. ಯಾವ ಫೋನ್ನಲ್ಲಿ ಹೇಗೆ ರೆಕಾರ್ಡ್ ಮಾಡಬೇಕು, ಏನೆಲ್ಲ ಎಚ್ಚರಿಕೆ ವಹಿಸಬೇಕು ಅಂತ ಸ್ಟೆಪ್ ಬೈ ಸ್ಟೆಪ್ ತಿಳಿಯೋಣ ಬನ್ನಿ. ವಾಟ್ಸಪ್ನಲ್ಲಿ ನೇರ ರೆಕಾರ್ಡಿಂಗ್ ಫೀಚರ್ ಇಲ್ಲ. ಕಾಲ್ ರೆಕಾರ್ಡಿಂಗ್ಗೆ ಅಧಿಕೃತ ಆಯ್ಕೆ ಇಲ್ಲ. ಕಂಪನಿ ಬಳಕೆದಾರರ ಗೌಪ್ಯತೆಯನ್ನ ಕಾರಣ ನೀಡಿ ಈ ಫೀಚರ್ ನೀಡಿಲ್ಲ. ಹೀಗಾಗಿ ನೀವು ಕಾಲ್ ರೆಕಾರ್ಡ್ ಮಾಡಬೇಕಾದ್ರೆ ಫೋನ್ನಲ್ಲಿರುವ ಇತರ ಸೌಲಭ್ಯಗಳನ್ನು ಬಳಸಬೇಕಾಗತ್ತೆ. ಇದರಲ್ಲಿ ಆಂಡ್ರಾಯ್ಡ್ ಮತ್ತು ಐಫೋನ್ಗೆ ವಿಧಾನಗಳು ಮಾತ್ರ ಬೇರೆ ಬೇರೆಯಾಗಿವೆ. ಹೆಚ್ಚಿನ ಹೊಸ ಆಂಡ್ರಾಯ್ಡ್ ಫೋನ್ಗಳಲ್ಲಿ ಇನ್ಬಿಲ್ಟ್ ಸ್ಕ್ರೀನ್ ರೆಕಾರ್ಡರ್ ಇರುತ್ತೆ. ವಾಟ್ಸಾಪ್ ಕಾಲ್ ಆರಂಭಿಸುವ ಮುನ್ನ ನೋಟಿಫಿಕೇಷನ್ ಪ್ಯಾನಲ್ನಿಂದ ಸ್ಕ್ರೀನ್ ರೆಕಾರ್ಡರ್ ಆನ್ ಮಾಡಿ. ಸೆಟ್ಟಿಂಗ್ನಲ್ಲಿ ರೆಕಾರ್ಡ್ ಆಡಿಯೋ ಆಯ್ಕೆಯನ್ನು ಮೈಕ್ ಅಥವಾ ಸಿಸ್ಟಮ್ ಸೌಂಡ್ ಎಂದು ಆನ್ ಮಾಡೋದು ಮುಖ್ಯ. ನಂತರ ವಾಟ್ಸಾಪ್ ಕಾಲ್ ಮಾಡಿ ಮಾತನಾಡಿ. ಕಾಲ್ ಮುಗಿದ ನಂತರ ರೆಕಾರ್ಡಿಂಗ್ ನಿಲ್ಲಿಸಿದರೆ ವಿಡಿಯೋ ಫೈಲ್ ಗ್ಯಾಲರಿಯಲ್ಲಿ ಸೇವ್ ಆಗುತ್ತೆ. ಇದರಲ್ಲಿ ಆಡಿಯೋ ಜೊತೆಗೆ ಸ್ಕ್ರೀನ್ ಕೂಡ ರೆಕಾರ್ಡ್ ಆಗುತ್ತೆ. ಇಂಟರ್ನಲ್ ಆಡಿಯೋ ರೆಕಾರ್ಡ್ ಆಗದಿದ್ದರೆ ಏನು ಮಾಡಬೇಕು? ಕೆಲವು ಆಂಡ್ರಾಯ್ಡ್ ಫೋನ್ಗಳಲ್ಲಿ ಸೆಕ್ಯೂರಿಟಿ ಕಾರಣದಿಂದ ಇಂಟರ್ನಲ್ ಆಡಿಯೋ ನೇರವಾಗಿ ರೆಕಾರ್ಡ್ ಆಗೋದಿಲ್ಲ. ಇಂಥ ಸಮಯದಲ್ಲಿ ಕಾಲ್ ಸಮಯದಲ್ಲಿ ಸ್ಪೀಕರ್ ಆನ್ ಮಾಡಿ ಮೈಕ್ ಮೂಲಕ ಧ್ವನಿ ರೆಕಾರ್ಡ್ ಮಾಡಬೇಕಾಗತ್ತೆ. ಇದರಿಂದ ಎರಡೂ ಕಡೆಯ ಮಾತು ಕೇಳಿಸುತ್ತೆ. ಆದರೆ ಸುತ್ತಲಿನ ಶಾಂತವಾದ ಸ್ಥಳದಲ್ಲಿ ಕಾಲ್ ಮಾಡೋದು ಉತ್ತಮ. ಇನ್ನು ಪ್ಲೇಸ್ಟೋರ್ನಲ್ಲಿ ಹಲವು ಕಾಲ್ ರೆಕಾರ್ಡಿಂಗ್ ಆ್ಯಪ್ಗಳು ಸಿಗುತ್ತೆ. ಆದರೆ ಯಾವುದೇ ಆ್ಯಪನ್ನು ಇನ್ಸ್ಟಾಲ್ ಮಾಡುವ ಮುನ್ನ ಅದರ ಪ್ರೈವಸಿ ಪಾಲಿಸಿಯನ್ನು ಕೇಳುವ ಪರ್ಮಿಷನ್ಗಳನ್ನು ನೀವು ಗಮನಿಸಬೇಕು. ಹಲವು ನಕಲಿ ಆ್ಯಪ್ಗಳು ನಿಮ್ಮ ಕಾಂಟ್ಯಾಕ್ಟ್, ಮೆಸೇಜ್, ಮೈಕ್ ಆಕ್ಸೆಸ್ ಪಡೆದು ಮಾಹಿತಿಯನ್ನು ಕದಿಯುವ ಅಪಾಯ ಇದೆ. ಅಧಿಕೃತ ರೇಟಿಂಗ್, ವಿಮರ್ಶೆ ನೋಡಿ ಮಾತ್ರ ಆ ಆ್ಯಪನ್ನು ಬಳಸಿ. ಇನ್ನು ಐಫೋನ್ ಬಳಕೆದಾರರಿಗೆ ಇರುವ ಆಯ್ಕೆ ಏನು ಅಂತ ನೋಡೋದಾದರೆ, ಆ್ಯಪಲ್ನ ಸೆಕ್ಯೂರಿಟಿ ನೀತಿ ತುಂಬ ಕಠಿಣ ಆಗಿರೋದ್ರಿಂದ ಐಫೋನ್ನಲ್ಲಿ ನೇರವಾಗಿ ಕಾಲ್ ರೆಕಾರ್ಡಿಂಗ್ ಸಾಧ್ಯ ಇಲ್ಲ. ಬದಲಿಗೆ ಮ್ಯಾಕ್ಬುಕ್ ಇದ್ದರೆ ಐಫೋನನ್ನು ಕೇಬಲ್ ಮೂಲಕ ಕನೆಕ್ಟ್ ಮಾಡಿ ಕ್ವಿಕ್ ಟೈಮ್ ಪ್ಲೇಯರ್ನಲ್ಲಿ ನ್ಯೂ ಆಡಿಯೋ ರೆಕಾರ್ಡಿಂಗ್ ಆಯ್ಕೆ ಮಾಡಬಹುದು. ವಾಟ್ಸ್ಯಾಪ್ ಕಾಲ್ ಸ್ಪೀಕರ್ನಲ್ಲಿ ಹಾಕಿ ಮ್ಯಾಕ್ ಮೂಲಕ ರೆಕಾರ್ಡ್ ಮಾಡಬಹುದು. ಇಲ್ಲದಿದ್ದರೆ ಎರಡನೇ ಫೋನ್ ಅಥವಾ ವಾಯ್ಸ್ ರೆಕಾರ್ಡರ್ನಲ್ಲಿ ಸ್ಪೀಕರ್ ಮೋಡ್ ಬಳಸಿ ರೆಕಾರ್ಡ್ ಮಾಡೋದು ಸಾಮಾನ್ಯ ವಿಧಾನ. ಇದರಲ್ಲಿ ಆಡಿಯೋ ಕ್ವಾಲಿಟಿ ಸ್ವಲ್ಪ ಕಡಿಮೆ ಇರುತ್ತೆ. ಯಾವುದೇ ಕಾಲ್ ರೆಕಾರ್ಡ್ ಮಾಡುವ ಮುನ್ನ ಎದುರಿನ ವ್ಯಕ್ತಿಯ ಅನುಮತಿ ಪಡೆಯುವುದು ಬಹಳ ಮುಖ್ಯ. ಭಾರತ ಸೇರಿದಂತೆ ಹಲವು ದೇಶಗಳಲ್ಲಿ ಅನುಮತಿ ಇಲ್ಲದೆ ಖಾಸಗಿ ಸಂಭಾಷಣೆ ರೆಕಾರ್ಡ್ ಮಾಡೋದು ಕಾನೂನು ಬಾಹಿರ ಅಂತ ಪರಿಗಣಿಸಲಾಗುತ್ತೆ.